ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಕ್ಷಾಬಂಧನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನೀವು ಜಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿನ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ರಕ್ಷಾಬಂಧನ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಮತ್ತೊಮ್ಮೆ ನೋಡಿ, ರಕ್ಷಾಬಂಧನ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ. ಎರಡನೇ ಪಾಯಿಂಟ್, ಈ ಹಬ್ಬವನ್ನು ಹಿಂದೂಗಳು ಆಚರಿಸುತ್ತಾರೆ. ಮೂರನೇ ಪಾಯಿಂಟ್, ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಓಕೆನಾ? ರೈಟ್. ನಂತರ 4ನೇ ಪಾಯಿಂಟ್ ನೋಡಿ, ಇದು ಸಹೋದರಿಯರು ಆಚರಿಸುವ ಹಬ್ಬ. ಮತ್ತೊಮ್ಮೆ ನೋಡಿ, ಇದು ಸಹೋದರಿಯರು ಆಚರಿಸುವ ಹಬ್ಬ. 5ನೇ ಪಾಯಿಂಟ್, ರಾಖಿಯನ್ನು ಸಹೋದರನ ಮುಂಗೈಗೆ ಕಟ್ಟುತ್ತಾಳೆ. ಓಕೆ, ರಾಖಿಯನ್ನು ಸಹೋದರನ ಮುಂಗೈಗೆ ಕಟ್ಟುತ್ತಾಳೆ. 6ನೇ ಪಾಯಿಂಟ್, ಸಹೋದರಿ ಸಹೋದರನಿಗೆ ರಾಖಿ ಕಟ್ಟುವ ಮೊದಲು ಸಹೋದರನಿಗೆ ಆರತಿ ಮಾಡುತ್ತಾಳೆ. ಓಕೆ, ಆರತಿ ಮಾಡಿ ರಾಖಿ ಕಟ್ತಾರೆ ಅಂತಕ್ಕಂಥದ್ದು. ಓಕೆ, ನಂತರ 7ನೇ ಪಾಯಿಂಟ್ ನೋಡಿ, ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೇ ರಕ್ಷಾಬಂಧನ. 8ನೇ ಪಾಯಿಂಟ್, ಈ ದಿನ ಸಹೋದರಿಗೆ ಉಡುಗೊರೆ ನೀಡುತ್ತಾನೆ. ಈ ದಿನ ಸಹೋದರಿಗೆ ಉಡುಗೊರೆ ನೀಡುತ್ತಾನೆ. 9ನೇ ಪಾಯಿಂಟ್, ಸಹೋದರ ತಮ್ಮ ಸಹೋದರಿಯನ್ನು ರಕ್ಷಿಸುವ ಭರವಸೆಯನ್ನು ನೀಡುತ್ತಾನೆ. ಸಹೋದರ ತಮ್ಮ ಸಹೋದರಿಯನ್ನು ರಕ್ಷಿಸುವ ಭರವಸೆ ನೀಡುತ್ತಾನೆ. 10ನೇ ಪಾಯಿಂಟ್, ಸಹೋದರನ ಯೋಗಕ್ಷೇಮವನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ.
ಸಹೋದರಿ ಸಹೋದರನ ಯೋಗಕ್ಷೇಮವನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾಳೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀವು, ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಎಂತ ಒಂದು ವಿಡಿಯೋ ಬೇಕಂತೇಳಿ, ಯಾವ ಒಂದು ಪ್ರಬಂಧದ ವಿಡಿಯೋ ಬೇಕಂತ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಯಲು ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.